ಅನಾಮಿಕನ ಮತ್ತಷ್ಟು ಮುಖವಾಡ ಬಯಲಾಗಿದೆ. ನಿನ್ನೆ ಅನಾಮಿಕನ ಸ್ನೇಹಿತ ರಾಜು ಅನಾಮಿಕನ ಬಗ್ಗೆ ಒಂದಷ್ಟು ವಿಷಯಗಳನ್ನ ಬಾಯ್ಬಿಟ್ಟಿದ್ರು. ಇವತ್ತು ಮೊದಲ ಪತ್ನಿ ಅನಾಮಿಕನ ಬಗ್ಗೆ ಮಾತಾಡಿದ್ದಾರೆ. ಮೊದಲ ಪತ್ನಿ ಕೊಟ್ಟಂತ ಸ್ಫೋಟಕ ಹೇಳಿಕೆ. ಅನಾಮಿಕ ಹಣದ ಆಸೆಗೆ ಸುಳ್ಳು ಹೇಳ್ತಿದ್ದಾನೆ. 7 ವರ್ಷ ನಾನು ಗಂಡನ ಜೊತೆ ಧರ್ಮಸ್ಥಳದಲ್ಲಿದ್ದೆ. 1999ರಲ್ಲಿ ಮದುವೆ ಆಗಿದ್ದು 7 ವರ್ಷ ಸಂಸಾರ ಮಾಡಿದ್ದೆ. ಧರ್ಮಸ್ಥಳ ಅಂದ್ರೆ ನಮ್ಮ ಮನೆಯವರಿಗೆಲ್ಲ ಪ್ರೀತಿ. ವೀರೇಂದ್ರ ಹೆಗ್ಗಡೆಯವರು ತುಂಬಾ ಒಳ್ಳೆಯವರು. ಅನಾಮಿಕ ಹೆಣ ಹೂಳ್ತಾ ಇದ್ದ ಬಗ್ಗೆ ನನಗೆ ಗೊತ್ತಿಲ್ಲ. ಒತ್ತಡಕ್ಕೆ ಆಮಿಷಕ್ಕೆ ಒಳಗಾಗಿ ಹೀಗೆ ಮಾಡ್ತಿದ್ದಾನೆ. ದೇವಸ್ಥಾನದ ಹೆಸರನ್ನ ಕೆಡಿಸ್ತಾ ಇರೋ ಅವನು ಹಾಳಾಗಬೇಕು ಅಂತ ಅನಾಮಿಕನ ಮೊದಲ ಪತ್ನಿ ಹೇಳಿಕೆ ಕೊಟ್ಟಿರೋದು. 1999 ನವೆಂಬರ್ 11ನೇ ತಿಂಗಳು 25ನೇ ತಾರೀಕು. ಅಂದ್ರೆ ಎಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದ್ರಿ ಅಮ್ಮ? ಏನಾಯ್ತು ಆಮೇಲೆ? 7 ವರ್ಷ ಆಯ್ತು ಮದುವೆ ಆಗಿ. ಮದುವೆ ಮಾಡ್ಕೊಂಡು ಅವ್ರ ಜೊತೆಲಿ ಜೀವನ ಮಾಡಿದ್ದು 7 ವರ್ಷ. 2 ಮಕ್ಳು ಅವ್ರೆ ನನಗೆ. 1 ಹೆಣ್ಣು 1 ಗಂಡು ಐತೆ. ಹುಡುಗಿಗೆ ಮದುವೆ ಮಾಡಿದ್ದೀನಿ. ಹುಡುಗ ಅವನೇ. ಅಂದ್ರೆ ನಿಮ್ ಜೊತೆ ಇದ್ದಾಗ ಹೆಂಗ್ ನಡ್ಕೋತಿದ್ರು ಅಂತೇಳಿ ಅಮ್ಮ? ಅವ್ರ ಹತ್ರ ಏನು ಒಳ್ಳೆತನ ಇರಲಿಲ್ಲ. ಬರೀ ಸುಳ್ಳು ಪೊಳ್ಳು ಹೇಳ್ತಾ ಇದ್ರು. ನನ್ನ ಗಂಡ ಆದವನು ಬಿಟ್ಬಿಟ್ಟು ಹೋದವನು ಏನು ಅಂತನೂ ಬಂದು ಒಂದಿನೂ ನೋಡ್ಲಿಲ್ಲ, ಒಂದು ಫೋನು ಮಾಡ್ಲಿಲ್ಲ. ಮಕ್ಳು ಹೆಂಗವ್ರೆ ಏನು ಅಂತಾನು ಒಂದಿನೂ ಕೇಳಲಿಲ್ಲ. ಅದೇ 7 ವರ್ಷ ಇದ್ದಿತ್ತು. ಹೌದು. ಅಲ್ಲಿ ಅವ್ರು ಕಸ ಗುಡ್ಸೋದು ನೇತ್ರಾವತಿಲಿ, ಆಮೇಲೆ ಬಾತ್ರೂಮ್ ತೊಳೆಯೋದು ಆ ಕೆಲಸಗಳು ಮಾಡ್ತಾ ಇದ್ರು. ಆದ್ರೆ ನೈಟ್ ಏನಾರ ನದಿಲಿ ಏನಾರ ಎಣಗಿಣ ಸಿಕ್ಕಿದ್ರೆ ತಗೊಂಡೋಗಿ ಊತಾಕ್ತಾ ಇದ್ರಂತೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಹೌದು. ಅಲ್ಲಿಗೆ ಮದುವೆ ಮಾಡ್ಕೊಂಡು ಹೋಗಿದ್ ನನ್ನ. ಅವ್ರದ್ದೇನು ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಮಂಡ್ಯದ ಹತ್ರ ಚಿಕ್ಕಬಳ್ಳಿ ಅಂತೆ. ಮದುವೆ ಆದ್ಮೇಲೆ ಕರ್ಕೊಂಡು ಹೋಗಿದ್ ನನ್ನನ್ನು ಅಲ್ಲಿಗೆ ನೋಡಕ್ಕೆ. ಆದ್ರೆ ನನ್ನನ್ನು ಇಲ್ಲಿಂದ ನಾಮಂಗಲದಿಂದ ಮದುವೆ ಮಾಡಿ ಕರ್ಕೊಂಡು ಹೋಗುವಾಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದು. ಅಲ್ಲಿ ಅವ್ರಿಗೆ ಮನೆಗಳು ಕೊಟ್ಟಿದ್ರು ಹೆಗ್ಡೆ ಅವರು. ಅಲ್ಲೇನೆ ನಾವು ಜೀವನ ಮಾಡಿದ್ದು, ಅಲ್ಲೇ ಸಂಸಾರ ಮಾಡಿದ್ದು. ಅದೆಲ್ಲ ಸುಳ್ಳು ಅನ್ಸುತ್ತೆ. ಸುಳ್ಳು ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಈಸ್ಕೊಂಡು ಏನೋ ಈ ತರ ಎಲ್ಲ ಮಾಡ್ತವ್ರೆ ಅನ್ಸುತ್ತೆ. ದೇವಸ್ಥಾನದ ಬಗ್ಗೆ ನಾವು ಆ ತರ ಎಲ್ಲ ಸುಳ್ಳು ಹೇಳಕ್ ಆಗೋದಿಲ್ಲ. ಅದು ತುಂಬಾ ಒಳ್ಳೆ ದೇವಸ್ಥಾನ. ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದ್ರೆ ತುಂಬಾ ಪ್ರೀತಿ. ಇವನ್ ಯಾರ ಹತ್ರ ದುಡ್ಡು ಗಿಡ್ಡು ಈಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ತರ ಮಾಡ್ತಾ ಇರೋದು ಅನ್ಸುತ್ತೆ. ಇಲ್ದೇ ಹೋದ್ರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನು ಸಿಕ್ಲಿಲ್ವಲ್ಲ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವನೇನು. ಯಾರ ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನ್ಗೆ ಗೊತ್ತಿಲ್ಲ. ನನ್ಗೆ ಅದೆಲ್ಲ ತೋರಿಸ್ತಾನು ಇರ್ಲಿಲ್ಲ, ಏನೂ ಇಲ್ಲ. ಬರೀ 3,000 ರೂಪಾಯಿ ಸಂಬಳ ಮಾತ್ರ ಬರ್ತಾ ಇತ್ತು ಅವನಿಗೆ. ಅದು ಮಾತ್ರ ಹೇಳ್ತಾ ಇದ್ರು. ಅದೇ ನನ್ನ ಕೈಗೂ ದುಡ್ಡು ಕೊಡ್ತಾ ಇರ್ಲಿಲ್ಲ ಅವರು. ನಾನಿದ್ದಾಗ ಅವೆಲ್ಲ ಏನು ಇರ್ಲಿಲ್ಲ. ಏನೂ ಇರ್ಲಿಲ್ಲ. ನಾನು ಆ ವಿಷಯನೂ ಕೇಳಿ ಬರ್ಲಿಲ್ಲ. ನನ್ಗೆ ಒಂದಿನೂ ಕೇಳಲಿಲ್ಲ. ನಾನು ಈ ತರ ಮಾಡ್ತಾವ್ರೆ, ಹಿಂಗೆಲ್ಲ ನಡೀತೈತೆ ಈ ದೇವಸ್ಥಾನದಲ್ಲಿ ಅನ್ನೋದು ನನ್ಗೇನು ಗೊತ್ತಿಲ್ಲ. ಅದೆಲ್ಲ ಇವಾಗ್ಲೇ ಅದೆಲ್ಲ ನಿಜ ಅಲ್ಲ ಅನ್ಸುತ್ತೆ. ಆದ್ರೆ ಇವ್ರು ಯಾರೋ ಹತ್ರ ಏನಾರು ಹೇಳ್ಕೊಟ್ಟು ಈ ತರ ಮಾಡ್ತಾರೋ ಏನೋ ಅನ್ನೋದು ಗೊತ್ತಿಲ್ಲ. ನನ್ಗಂತೂ ಆ ತರ ನಡೆಯಲ್ಲ ದೇವಸ್ಥಾನದಲ್ಲಿ ಅನ್ಸುತ್ತೆ. ಆದ್ರೆ ಇವನ್ ಏನಾರ ಯಾರ ಹತ್ರ ಲಂಚ ಗಿಂಚ ತಗೊಂಡವನು ಏನು ಅವ್ರ ಹೆಸರು ಕೆಡಿಸ್ಬೇಕು ಅಂತ ಏನಾರ ಈ ತರ ಮಾಡ್ತಾವನೇನೋ ಅನ್ಸುತ್ತೆ. ಈ ತರ ನಡ್ಕೋತಾವನೆ. ಇವನ್ಗೆ ಏನಾರ ಒಂದು ಶಿಕ್ಷೆ ಕೊಡ್ಬೇಕು ಒಟ್ನಲ್ಲಿ. ಆ ದೇವಸ್ಥಾನದ ಹೆಸರು ಕೆಡಿಸ್ತಾವನಲ್ಲ, ಇವನ್ಗೆ ಸುಮ್ನೆ ಬಿಡಬಾರ್ದು ಒಟ್ನಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ನಿನ್ನೆ ಅನಾಮಿಕನ ಸ್ನೇಹಿತ ರಾಜು ಮಾತಾಡಿದ್ರು. ಆತನ ಬಗ್ಗೆ ಒಂದಷ್ಟು ಸತ್ಯ ಬಾಯ್ಬಿಟ್ಟಿದ್ರು. ಇವತ್ತು ನೋಡಿದ್ರೆ ಅನಾಮಿಕನ ಮೊದಲ ಪತ್ನಿ ಮಾತಾಡಿದ್ದಾರೆ. ಆತ ಹೇಗಿದ್ದ ಏನು ಅನ್ನೋದರ ಬಗ್ಗೆ ಏನೇನು ವಿಷಯ ಈಕೆ ಬಾಯ್ಬಿಟ್ಟಿರೋದು? ಶ್ವೇತಾ, ಅನಾಮಿಕನ ಬಗ್ಗೆ ಹುಡುಕ್ತಾ ಹೋದಂತೆಲ್ಲ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ನಿನ್ನೆ ಅಷ್ಟೇ ಅವನ ಸ್ನೇಹಿತ ರಾಜು ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಇವತ್ತು ಬೆಳಿಗ್ಗೆ ಕೂಡ ಆ ಅನಾಮಿಕ ಇದ್ದಂತ ಊರಿನ ಗ್ರಾಮಸ್ಥರು ಕೂಡ ಆತನ ನಡವಳಿಕೆ ಬಗ್ಗೆ ಮಾತನಾಡಿದ್ರು. ಆತ ಬಾಯ್ಬಿಟ್ರೆ ಬರೀ ಸುಳ್ಳನ್ನೇ ಹೇಳ್ತಾ ಇದ್ದ ಅನ್ನುವಂತ ಮಾತನ್ನ ಹೇಳಿದ್ರು. ಒಂದಷ್ಟು ಶವಗಳ ಮೇಲಿದ್ದ ಚಿನ್ನವನ್ನ ಕದಿತಿದ್ದ ವಿಚಾರಗಳನ್ನು ಕೂಡ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಹಂಚಿಕೊಂಡಿದ್ರು. ಇದೀಗ ಆ ಅನಾಮಿಕನ ಮೊದಲನೇ ಪತ್ನಿ ಮಾಧ್ಯಮಗಳ ಮುಂದೆ ಮಾತನಾಡಿರ್ತಕ್ಕಂಥದ್ದು. ಸಾಕಷ್ಟು ಸ್ಫೋಟಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಆತನ ಮದುವೆ ಆದ ಮೇಲೆ ಆಕೆ ಅನುಭವಿಸುವಂತ ನರಕ ಯಾತನೆ ಬಗ್ಗೆ ಆಕೆ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಅಂದ್ರೆ 1999ರಲ್ಲಿ ಆತನ ಮದುವೆ ಆಗ್ತಾರೆ. ಆ ನಂತರದಲ್ಲಿ ಅವರು ಧರ್ಮಸ್ಥಳದಲ್ಲಿ ವಾಸ ಇರ್ತಾರೆ. 7 ವರ್ಷಗಳ ಕಾಲ ಆ ಸಂಸಾರ ಈ ದಂಪತಿಗಳು ನಡೆಸ್ತಾರೆ. ಇಬ್ರು, ಒಂದು ಗಂಡು
ಒಂದು ಹೆಣ್ಣು ಮಗು ಇರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಆತನಿಂದ ಕಿರುಕುಳವನ್ನೇ ಈ ಮಹಿಳೆ ಅನುಭವಿಸಿರ್ತಕ್ಕಂಥದ್ದು. ಒಡೆಯೋದು ಬಡಿಯೋದು ಮಾಡ್ತಿದ್ದ ಅನ್ನುವಂಥ ತಾನೇ ಸ್ವತಃ ಹೇಳ್ಕೊಂಡಿದ್ದಾರೆ. ಒಂದು ದಿನವೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಪ್ರತಿನಿತ್ಯವೂ ಕೂಡ ಕಿರುಕುಳವನ್ನೇ ಕೊಡ್ತಾ ಇದ್ದ. ಆದ್ರೆ ಈಗ ಆತ ಏನು ಆರೋಪ ಮಾಡ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು. ಅಂದ್ರೆ ಕೆಲಸ ಕೊಟ್ಟಂತಹ ಸ್ಥಳ ಆಗಿರ್ಬೋದು, ಅನ್ನ ಕೊಟ್ಟಂತಹ ದೇವಸ್ಥಾನಗಳ ವಿರುದ್ಧ, ದನಿಗಳ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಷಡ್ಯಂತ್ರದ ಭಾಗ ಇರ್ಬೋದು ಅನ್ನುವಂಥ ಅನುಮಾನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದ್ರೆ ಯಾರೋ ಇದ್ರ ಹಿಂದ್ಗಡೆ ಇದ್ದಾರೆ, ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಿಸ್ತಾ ಇರ್ಬೋದು ಅನ್ನುವಂಥ ಅನುಮಾನವನ್ನು ಕೂಡ ಆಕೆಯ ಮೊದಲ ಪತ್ನಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಈಕೆಯ ಜೊತೆ 7 ವರ್ಷಗಳ ಕಾಲ ಸಂಸಾರ ಮಾಡ್ತಾರೆ. ಆಗ ಒಂದಷ್ಟು ಜಗಳಗಳ ಬಳಿಕ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲು ಕೂಡ ಇರುತ್ತೆ. ಕೋರ್ಟ್ ಜೀವನಾಂಶ ಕೊಡಬೇಕು ಅನ್ನುವಂತಹ ಚರ್ಚೆನ ನಡೆಸಿದಾಗ ತಾನು ನಿರುದ್ಯೋಗಿ ಅನ್ನುವಂಥ ಸುಳ್ಳನ್ನು ಕೂಡ ಕೋರ್ಟ್ ಮುಂದೆ ಹೇಳಿದ್ದ. ಅಲ್ಲೂ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥ ನೋವನ್ನ ಆ ಮಹಿಳೆ ತೋಡ್ಕೊಳ್ಳುವಂಥದ್ದು. ಅಂದ್ರೆ ಈತನು ದೇವಸ್ಥಾನದ ವಿರುದ್ಧ ಕೆಟ್ಟ ಸತ್ತರದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಈತ ಹಾಳಾಗಬೇಕು, ಈತ ಸತ್ರು ಕೂಡ ನಾನು ಆತನ ಮಕ್ಕವನ್ನ ನೋಡೋದಕ್ಕೆ ಹೋಗಲ್ಲ ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಕೂಡ ಹೇಳಿದ್ರು. ಅಂದ್ರೆ ಅವರ ಕುಟುಂಬದ ಹಿನ್ನೆಲೆಯನ್ನು ಕೂಡ ಅವ್ರು ನೆನಪು ಮಾಡ್ಕೊಳ್ತಾ ಇದ್ರು. ಅವರ ಅಣ್ಣ ಮತ್ತೆ ಅವರ ಸಹೋದರಿಯರಿದ್ರು, ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದ್ರೆ ಈತನ ದುರ್ನಡತೆ ಕೂಡ ಅವರು ಬೇಸರದಿಂದ ಇರ್ತಾ ಇದ್ರೆ ಅಂತ ಹೇಳಿದ್ರೆ ಈತ ಅವ್ರಿಗೂ ಕೂಡ ಬೈಯೋದು ಹೊಡೆಯೋದನ್ನ ಮಾಡ್ತಾ ಇದ್ದ. ಪ್ರತಿನಿತ್ಯವೂ ಕೂಡ ದುರಂಕಾರದಲ್ಲಿ ಈತ ಮೆರೀತಾ ಇದ್ದ. ಈಗ ಈತ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಯಾರೋ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ. ಹಣಕ್ಕಾಗಿ ಈತ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ 7 ವರ್ಷಗಳ ಕಾಲ ಈತನ ಜೊತೆಗೇನು ಜೀವನ ನಡೆಸಿರ್ತಾರೆ, ಪ್ರತಿನಿತ್ಯವೂ ಕೂಡ ನರಕವನ್ನ ಅನುಭವಿಸಿದ್ರು. ಆತನಿಂದ ವಿಚ್ಛೇದನ ಪಡೆದು ಬಂದಿದ್ದೇ ಒಂದ್ ರೀತಿ ಒಳ್ಳೇದಾಯ್ತೇನೋ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಆತನಿಂದ ವಿಚ್ಛೇದನ ಪಡೆದು ಬಂದ ನಂತರದಲ್ಲಿ ತನ್ನ ತಾಯಿ ನನ್ನ ಮಕ್ಕಳನ್ನ ಸಾಕೊಂಡ್ರು. ಒಂದು ದಿನವೂ ಕೂಡ ಆತ ಬಂದು ಹೆಂಡತಿಯ ಮಕ್ಕಳನ್ನ ನೋಡುವಂತ ಕೆಲಸವನ್ನ ಮಾಡಲಿಲ್ಲ. ಎರಡನೇ ಮದುವೆ ಆಗಿದ್ದ ಆಕೆ ಅವನಿಗೆ ಒತ್ತಡವನ್ನ ಹೇರ್ತಾ ಇದ್ಲು ಅನ್ನುವಂಥ ಮಾಹಿತಿ ಸಿಗ್ತಾ ಇತ್ತು. ಅಂದ್ರೆ ನನ್ನ ಮದುವೆಯಾಗಿ ನೀವು ನಮ್ಮನ್ನ ಏನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ನುವಂಥ ಒತ್ತಡವನ್ನ ಹೇರ್ತಾ ಇದ್ರು. ಆ ಕಾರಣಕ್ಕಾಗಿ ಹಣದಾಸಿಗೆ ಈ ರೀತಿಯ ಕೆಲಸವನ್ನ ಮಾಡ್ತಾ ಇರಬಹುದು, ಆತನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಅನಾಮಿಕನ ಮೊದಲ ಪತ್ನಿ ಮಾಡ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.